ಇವಾಗ ಏನಾಯ್ತು ಸರ್? ಹೋಗಿ ಹೋಗಿ ನಾನೇ ಸರ್ ನಮ್ಮ ಸ್ಟಾಫ್ ದುಡ್ಡನ್ನ ಕಳ್ತನ ಮಾಡಲಿ ಸರ್? ನನ್ನ ಮೇಲೆ ಅನುಮಾನ ಪಡಬೇಡಿ ಸರ್. ಲೋ ಧ್ರುವ, ಬುಕ್ಕನ್ ಕೈಯಲ್ಲಿ ಇಟ್ಕೊಂಡು ಗಮನ ಬೇರೆ ಎಲ್ಲೋ ಇಟ್ಕೊಂಡಿದ್ಯಲ್ಲೋ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ಅಲ್ಲಿ ನೋಡಲ್ಲಿ ಬಾಲರಾಜ್ ಯಾಕೋ ರಮೇಶನ್ ಹತ್ರ ಮಾತಾಡ್ತಾ ಇದ್ದಾರೆ. ಲೇ, ನಾವಿಬ್ರು ಹೆಂಗ್ ಮಾತಾಡ್ತಾ ಇದೀವೋ ಅವರಿಬ್ರು ಹಂಗೆ ಮಾತಾಡ್ತಾ ಇದ್ದಾರೆ. ಅದ್ರಲ್ಲಿ ಏನಿದೆ? ನಾನು ಹಾಗೆ ಹೇಳ್ತಾ ಇಲ್ಲ ಆನಂದ್. ಬಾಲರಾಜು ರಮೇಶನ್ ಅಂತ ಎಂಪ್ಲಾಯಿ ಹತ್ರ ಮಾತಾಡೋ ಅಂತವ್ರಲ್ಲ, ಏನೋ ವಿಷಯ ಇದೆ ಅಂತ ಕಾಣುತ್ತೆ. ಕರೆಕ್ಟು ಮಗ. ಈ ಬಾಲರಾಜು ರಮೇಶ್ ಅಂತ ಅವನ ಜೊತೆ ಮಾತಾಡೋಂಥ ವ್ಯಕ್ತಿನೇ ಅಲ್ಲ. ನನಗೆ ಈಗ ಗಾರ್ಮೆಂಟ್ಸಲ್ಲಿ ಇತ್ತೀಚೆಗೆ ಆಗ್ತಿದೆಯಲ್ಲ ಬದಲಾವಣೆಗಳು, ಅದ್ರ ಹಿಂದೆ ರಮೇಶ ಇದಾನ ಅಂತ ಅನ್ನಿಸ್ತಿದೆ. ಅಂದ್ರೆ ಈಗ ಮೊನ್ನೆ ಕಳ್ತನ ಆಯ್ತಲ್ಲ, ಆ ದುಡ್ಡು ರಮೇಶ್ ಹತ್ರ ಇದೆ ಅಂತ ಹೇಳ್ತಾ ಇದ್ಯಾ? ಏ ಧ್ರುವ, ಅವನ ಹತ್ರ ಎಲ್ಲಿರ್ತೈತಿ? ಅವನ ಹತ್ರ ಮೊನ್ನೆ ಮೈನ 2,000 ರೂಪಾಯಿ ಇಸ್ಕೊಂಬೋಗಂತ ಹೇಳ್ಕಸಿದ್ಲ. ಹೋಗಿ ನಾ ಕೇಳಿದೆ, ನನ್ನ ಹತ್ರ 10 ರೂಪಾಯಿನ ಇಲ್ಲ ಅಂತ ಹೇಳಿದ. ಅದ್ಯಾಕೆ ನೀವು ಅವನ ಹಿಂದೆ ಬಿದ್ದೀರಿ? ಏನಂದೆ ನೀನು? ಮೈನಾ ಅವರು ರಮೇಶನ ಹತ್ರ ದುಡ್ಡು ಕೇಳಿದ್ರ? ಯಾವಾಗ? ಯಾಕೆ? ಅದೇ ಧ್ರುವ, ಮೊನ್ನೆ ನೆನಪಾಗೋಲ್ದಲ್ಲ. 2 ಬಾಕ್ಸ್ ರಿಜೆಕ್ಟ್ ಆಗಿದ್ದು ನೋಡು. ಅವತ್ತ ನಮ್ಮ ಅಜ್ಜಿಗೆ ಆರಾಮಿಲ್ಲ ಅಂತಂದು 2,000 ರೂಪಾಯಿ ಹೋಗಿ ಕೇಳಂದ್ಲ. ಹೋಗಿ ಕೇಳಿದೆ, 1 ರೂಪಾಯಿ ಇಲ್ಲ ನನ್ನ ಹತ್ರ ಅಂದವ. ಆಮೇಲೆ ಏನಾಯ್ತು? ಆಮೇಲೆ ನೆನಪಾಗೋಲ್ದಲ್ಲ. ಏ ಧ್ರುವ, ನನಗ್ ನೆನಪಿರೋದು ಇಷ್ಟ. ನಾ ಇಷ್ಟ ಹೇಳಿನಿ. ಉಷ್ಟುನು ಹೇಳಂದ್ರ ಎಲ್ಲಿ ನೆನಪಾಗ್ಬೇಕು ನನಗ? ನನಗ್ ನೆನಪಿರೋದು ಇಷ್ಟು ಹೇಳಿನಿ, ಇಷ್ಟ ನೋಡು. ಸರಿ, ಕೆಲ್ಸ ನೋಡ್ಕೊ ಹೋಗು. ಸರ್, ನಾನು ಹೋಗಿ ಕೆಲಸ ಮಾಡ್ತೀನಿ, ಜಾಗ ಬಿಡಿ ಸರ್. ಹೋಗೋ ಹೋಗೋ ಹೋಗೋ. ಆನಂದ, ಮೈನಾಗೆ ರಮೇಶನ್ ಮೇಲೆ ಅನುಮಾನ ಬಂದಿರಬೇಕು. ಅದಕ್ಕೆ ಮಮ್ಮನ್ನ ಕಳಿಸಿ ಆ ಥರ ದುಡ್ಡು ಕೇಳೋ ಥರ ನಾಟಕ ಮಾಡಿಸಿದ್ದಾರೆ. ಹೌದು ಮಗ. ಅವತ್ತು ನಾವು ಬಾಕ್ಸ್ಗಳನ್ನ ಲೋಡ್ ಮಾಡಬೇಕಾದ್ರೆ ಅವನನ್ನ ನಿಲ್ಸಿ ಒಂದು ಬಾಕ್ಸನ್ನ ತೆಗೆದು ತೋರಿಸು ಅಂತ ಹೇಳಿದ್ಲು. ಅಷ್ಟರಲ್ಲಿ ಸೆಕ್ಯೂರಿಟಿ ಬಂದು ನೀನು ಫೋನ್ ಮಾಡಿ ಕರೆದಿದ್ದೆ ಅವಳನ್ನ ಅಂತ ಹೇಳಿದಾಗ ಮೈನಾ ಅರ್ಜೆಂಟಾಗಿ ಒಳಗಡೆ ಹೊರಟ್ಬಿಟ್ಲು. ಏನು ಹೇಳ್ತಿದ್ಯೋ? ಹೌದು ಮಗ, ನಾನು ಅವತ್ತಲ್ಲಿ ಹೋಗೋಷ್ಟರಲ್ಲಿ ಯಾವುದೋ ಒಂದು ಬಾಕ್ಸ್ ಡ್ಯಾಮೇಜ್ ಆಗಿದೆ, ಓಪನ್ ಮಾಡಿ ತೋರಿಸು ಅಂತ ಹೇಳಿದ್ಲು. ಇವನು ಏನು ಇಲ್ಲ ಅಂತ ಹೇಳ್ದ. ಅಷ್ಟೊಂದು ಫೋನ್ ಬಂದು ಅವಳು ಒಳಗಡೆ ಹೋದ್ಲು. ನಾನು ಏನು ಅಂತ ಕೇಳಿದ್ರೆ, ಏನು ಇಲ್ಲ ಅಣ್ಣ, ಅವ್ರು ಸುಮ್ಮನೆ ಅನುಮಾನ ಪಡ್ತಾ ಇದ್ದಾರೆ ಅಂತ ಹೇಳಿ ಬಾಕ್ಸ್ ತಗೊಂಡು ಹೊರಟ. ಹಾಗಾದ್ರೆ ಮೈನಾ ಅವ್ರಿಗೆ ಅನುಮಾನ ಬಂದಿರೋದು ಆ ರಮೇಶನ್ ಮೇಲೇನೆ. ಈಗ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ವಾ? ಯಾಕೆ ಹೇಳಲಿಲ್ಲ? ಲೋ, ಮೈನನ್ ಬಗ್ಗೆ ನಿಂಗೆ ಗೊತ್ತು ಅಲ್ವಾ? ಅವಳು ಯಾವುದೇ ವಿಷಯದಲ್ಲಿ ಅನುಮಾನ ಬಂದ್ರು ಅದಕ್ಕೆ ಪ್ರೂಫ್ ಇಲ್ಲದೆ ಅವಳು ಯಾರ ಹತ್ರನೂ ಅದನ್ನ ಮಾತಾಡೋದಿಲ್ಲ. ಮೋಸ್ಟ್ಲಿ ಅದಕ್ಕೋಸ್ಕರನೇ ನಿನ್ನ ಹತ್ರ ಅವಳು ಹೇಳಿಲ್ಲ ಅಂತ ಅನ್ಸತ್ತೆ. ಬಾಲರಾಜನೇ ಕೆಲ್ಸದಿಂದ ತೆಗೆಯೋದು ಬೇಡ ಅಂತ ಹೇಳ್ದವಳು ಇನ್ ರಮೇಶನ್ ವಿಷಯ ಬಂದು ನಿನ್ನ ಹತ್ರ ಹೇಳ್ತಾಳ? ನೀನ್ ಕರೆಕ್ಟಾಗಿ ಹೇಳ್ತಾ ಇದೀಯ ಆನಂದ್. ಆದ್ರೆ ಇದು ಕೆಲ್ಸದ ವಿಷಯ ಅಲ್ವಾ? ಈ ವಿಷಯದಲ್ಲಾದ್ರೂ ನಾವು ಒಬ್ರಿಗೊಬ್ರು ಮಾತಾಡ್ಕೋಬೇಕಾಗಿತ್ತು. ಈಗಲೇ ಮೈನಾ ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಹೇಗೆ ಅನುಮಾನ ಬಂತು ಅಂತ ಕೇಳ್ತೀನಿ. ಈಗ ಹೇಳಿದ್ಯಲ್ಲ, ಇದು ಪಾಯಿಂಟು. ಈಗಲೇ ಹೋಗಿ ಮೈನಂಗೆ ಫೋನ್ ಮಾಡಿ ಏನು ಅಂತ ವಿಚಾರಿಸು. ಸರಿ ಆನಂದ್, ಈಗಲೇ ಮಾಡ್ತೀನಿ. ಸರ್ಸಕ್ಕ, ಸರ್ಸಕ್ಕ, ಮೈನಾ, ಮೈನಾ, ಸರ್ಸಕ್ಕ, ಇವ್ರು ಯಾರು ಇಲ್ವಲ್ಲಪ್ಪ ಮನೇಲಿ? ಯಾರು ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋದ್ರು?
ಆಗ್ತಾ ಇದೆ. ಎಲ್ಲಪ್ಪ ಅವನು ಕಾಣಿಸ್ತಾ ಇಲ್ವಲ್ಲ. ಮೈನಾ, ಮೈನಾ, ಸರ್ಸಕ್ಕ, ಸರ್ಸಕ್ಕ, ಮಾಡಿ ಮೇಲೆ ಏನಾದ್ರೂ ಬಟ್ಟೆ ಒಣಗಾಗ್ತಾ ಇರ್ಬೋದು. ಚೇಂಜ್ ತರ್ತೀನಿರಪ್ಪ, ತಗೊಂಡ್ ಬರ್ತೀನಿ. ಸರ್ಸಕ್ಕ ಎಲ್ಲೋಗಿದ್ರಿ? ದೇವಸ್ಥಾನಕ್ಕೆ ಹೋಗಿದ್ವಿ. ಅಯ್ಯೋ, ನನ್ ಮೆಹಂದಿ ಕೊಡೋಣ ಅಂತ ಬಂದೆ, ಮನೇಲಿ ಯಾರೂ ಇರ್ಲಿಲ್ಲ. ಮೈನಾ ಒಳಗಡೆ ಇದ್ದಾಳಲ್ಲ? ಇಲ್ಲ, ಮೈನೂ ಇರ್ಲಿಲ್ಲ. ಒಳಗ್ ಫೋನ್ ರಿಂಗ್ ಆಗ್ತಾ ಇತ್ತು, ಎತ್ತನ ಅಂತ ಹೋದೆ, ಕಟ್ಟಾಗೋಯ್ತು. ನಮ್ ದೀಪನು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಇಲ್ಲ ಒಳಗಡೆನೆ ಇದ್ಲಲ್ಲ ಮೈನಾ.